ಅನುದಿನ ಆತ್ಮಿಕ ಆಹಾರದ ಕಾರ್ಯಕ್ರಮವನ್ನು ವೀಕ್ಷಿಸುವಂಥ ಆತ್ಮೀಯರೆಲ್ಲರಿಗೂ ಕರ್ತನು ಒಡೆಯನು ಪ್ರಪಂಚ ಮೋಕ್ಷ ಪ್ರದಾತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಹೃತ್ಪೂರ್ವಕ ವಂದನೆಗಳನ್ನು ತಿಳಿಸ್ತಾ ಇದ್ದೇನೆ. ದೇವರ ಕೃಪೆಯು, ಆತ್ಮಿಕ ಆಶೀರ್ವಾದವು, ಸಮಾಧಾನವು, ಸಂತೋಷವು, ನೆಮ್ಮದಿಯು, ಆರೋಗ್ಯವು ತಂದೆಯಾದ ದೇವರು ಯೇಸು ಕ್ರಿಸ್ತನ ಮೂಲಕ ಅನುಗ್ರಹಿಸಲಿ ಎಂದು ಪ್ರಾರ್ಥಿಸುತ್ತೇನೆ. ದೇವರಿಗೆ ಸ್ತೋತ್ರವಾಗಲಿ. ಈ ದಿನ ಮತ್ತೊಂದು ಅಂಶದೊಂದಿಗೆ ನಿಮ್ಮೊಟ್ಟಿಗೆ ಮಾತನಾಡೋದಕ್ಕೆ ಸಿದ್ಧನಾಗಿದ್ದೇನೆ. ಆಶೀರ್ವಾದ ಹೊಂದಿದ ಪ್ರಜೆಗಳು ಯಾರು ಎಂಬ ಅಂಶವನ್ನು ನಿಮ್ಮೊಟ್ಟಿಗೆ ಮಾತನಾಡ್ತಾ ಇದ್ದೀನಿ. ಕೀರ್ತನೆ ಗ್ರಂಥ 3ನೇ ಅಧ್ಯಾಯ 8ನೇ ವಚನವನ್ನು ನೋಡೋಣ. ರಕ್ಷಣೆಯು ಯೆಹೋವನಿಂದಲೇ ಉಂಟಾಗುವುದು. ಯೆಹೋವನೇ, ನಿನ್ನ ಆಶೀರ್ವಾದವು ನಿನ್ನ ಪ್ರಜೆಯ ಮೇಲೆ ಇರಲಿ, ನಿನ್ನ ಪ್ರಜೆಯ ಮೇಲೆ ಇರಲಿ. ಪ್ರಿಯರಾದ ದೇವರ ಮಕ್ಕಳಿರ, ದಾವೀದ್ ಮಹಾರಾಜನು ದೇವರನ್ನು ಪ್ರಾರ್ಥನೆ ಮಾಡುವಾಗ ಈ ಮಾತನ್ನು ನೆನಪು ಮಾಡುವಂಥದ್ದು ನೋಡ್ತೀವಿ. ದೇವ, ಯೆಹೋವನೇ, ನಿಮ್ಮ ಆಶೀರ್ವಾದವು ನಿಮ್ಮ ಪ್ರಜೆಗಳ ಮೇಲೆ ಇರಲಿ ಅಂತ. ದೇವರ ಆಶೀರ್ವಾದ ಭಕ್ತರ ಮೇಲೆ ಇರುತ್ತೆ. ಪ್ರಿಯರೇ, ಈ ಲೋಕದಲ್ಲಿ ಜೀವಿಸುವಂಥ ಪ್ರತಿ ಮನುಷ್ಯರಿಗೆ ದೇವರ ಕೃಪೆ ಎನ್ನುವಂಥದ್ದಿದೆ. ಯಾಕೆಂದರೆ ಈ ಲೋಕದಲ್ಲಿ ಮನುಷ್ಯರು ಬದುಕಬೇಕು ಅಂದಾಗ ದೇವರ ಸಹಾಯ ಇದೆ, ದೇವರ ಕೃಪೆ ಇದೆ. ನೀತಿವಂತರನ್ನು ಅನೀತಿವಂತರನ್ನು ಕಾಪಾಡುವುದು, ಬದುಕಿಸುವಂಥದ್ದು ದೇವರೇ. ದೇವರ ಕೃಪೆ ಇಲ್ಲದೆ, ದೇವರ ಆಶೀರ್ವಾದ ಇಲ್ಲದೆ ಭೂಲೋಕದಲ್ಲಿ ಯಾರೂ ಬದುಕಲ್ಲ. ಸರ್ವಮಾನವರು, ಯಾಕೆಂದರೆ ಭೂಲೋಕದಲ್ಲಿದ್ದಂಥ ಸರ್ವಮಾನವರು ದೇವರ ಮಕ್ಕಳು. ಆದರೆ ದೇವರನ್ನು ತಿಳಿಯದೆ ಒಬ್ಬೊಬ್ಬರು ಒಂದೊಂದು ದಾರಿ ಇಟ್ಕೊಂಡಿದ್ದಾರೆ. ಒಂದು ಕಾಲದಲ್ಲಿ ಇಸ್ರೇಲ್ ಜನಾಂಗದವರು ದೇವರನ್ನು ಅರ್ಥ ಮಾಡಿಕೊಂಡು ಭಕ್ತಿಯಿಂದ ನಡೀತಾ ಇದ್ದಾರೆ. ನಡೆಯುವಂಥ ಅವರಿಗೆ ಒಂದು ಪ್ರತ್ಯೇಕವಾದಂಥ ಆಶೀರ್ವಾದವನ್ನು ಕೊಟ್ಟಿರುವಂಥದ್ದು, ಪ್ರತ್ಯೇಕವಾದಂಥ ಆಶೀರ್ವಾದವನ್ನು ಪಡ್ಕೊಂಡಿರುವಂಥದ್ದು ನೋಡ್ತೀವಿ. ಹೊಸ ಒಡಂಬಡಿಕೆಯಲ್ಲಿ ಒಂದು ಮಾತಿರುತ್ತೆ, ನೋಡೋಣ. ರೋಮಾಪುರದವರಿಗೆ ಬರೆದ ಪತ್ರಿಕೆ 9ನೇ ಅಧ್ಯಾಯ 4ನೇ ವಚನವನ್ನು ನೋಡೋಣ. ಪ್ರಿಯರೇ, 9ನೇ ಅಧ್ಯಾಯ 4ನೇ ವಚನ. ಅವರು ಇಸ್ರಾಯೇಲಿನ ವಂಶದವರು, ದೇವರು ಪುತ್ರರಾಗಿ ಸ್ವೀಕರಿಸಿದವರು ಆಗಿದ್ದಾರೆ. ಅವರಲ್ಲಿ ದೇವರ ತೇಜ ಸಾನ್ನಿಧ್ಯವೂ ಇದೆ. ಅವರ ಸಂಗಡ ದೇವರು ಒಡಂಬಡಿಕೆಗಳನ್ನು ಮಾಡಿಕೊಂಡನು. ಅವರಿಗೆ ಧರ್ಮಶಾಸ್ತ್ರವು, ದೇವಾಲಯದಲ್ಲಿ ನಡೆಯುವ ಆರಾಧನೆಯು, ವಾಗ್ದಾನಗಳು ಕೊಡೋಣವಾದವು. ಅಬ್ರಹಾಮ, ಇಸಾಕ, ಯಾಕೋಬರು ಇವರ ಪಿತೃಗಳೇ. ಕ್ರಿಸ್ತನು ಶರೀರ ಸಂಬಂಧವಾಗಿ ಅವರ ವಂಶದಲ್ಲಿಯೇ ಹುಟ್ಟಿದವನು. ಆತನು ಎಲ್ಲದರ ಮೇಲೆ ಒಡೆಯನು, ನಿರಂತರ ಸ್ತುತಿ ಹೊಂದತಕ್ಕ ದೇವರು ಆಗಿದ್ದಾನೆ. ಆಮೇನ್. ಇಲ್ಲಿ ನೋಡುವಾಗ ಇಸ್ರೇಲ್ ಜನಾಂಗದವರು ಪ್ರತ್ಯೇಕವಾದಂಥ ಆಶೀರ್ವಾದವನ್ನು, ಅಂದರೆ ದೇವಾಲಯದಲ್ಲಿ ಆರಾಧನೆ ಮಾಡುವಂಥ ವಿಧಾನವನ್ನು, ಧರ್ಮಶಾಸ್ತ್ರವನ್ನು, ಒಡಂಬಡಿಕೆಯನ್ನು, ಇವೆಲ್ಲವನ್ನು ಕೂಡ ಇಸ್ರಾಯೇಲ್ಯರು ಪಡ್ಕೊಂಡಿದ್ದಾರೆ ದೇವರ ಮೂಲಕ. ಆಗಿರುವಾಗ ದಾವೀದ್ ಮಹಾರಾಜನು ಹೇಳುವಂಥ ಮಾತೇನು? ದೇವ, ಯೆಹೋವನೇ, ನಿನ್ನ ಪ್ರಜೆಗಳ ಮೇಲೆ ನಿನ್ನ ಆಶೀರ್ವಾದ ಇರಲಿ. ಅಂದರೆ ಆಶೀರ್ವಾದ ಇಲ್ವಾ? ಆಶೀರ್ವಾದ ಇಲ್ಲದೆ ಇದ್ದಾಗ ದೇವ ನಿಮ್ಮ ಆಶೀರ್ವಾದ ಅವ್ರಿಗೆ ಇರಲಿ ಅಂತ ಹೇಳುವಂಥದ್ದು ಒಂದು ರೀತಿಯಲ್ಲಿ ಚೆನ್ನಾಗಿರುತ್ತೆ. ದೇವರ ಆಶೀರ್ವಾದ ಇದ್ದಾಗಲೂ ಕೂಡ ಇರಲಿ ಅಂದರೆ ಅಲ್ಲಿ ಏನೋ ವ್ಯತ್ಯಾಸ ನಡೆದಿದೆ ಅಂತ ಗೊತ್ತಾಗುತ್ತೆ ರೀ. ಅಂದರೆ ಇಸ್ರಾಯೇಲ್ರು ಯಾವಾಗ ತಪ್ಪು ಮಾಡ್ತಾರೋ ಆವಾಗ ದೇವರು ಎಚ್ಚರಿಸ್ತಾರೆ. ದೇವರು ಪ್ರವಾದಿಗಳ ಮೂಲಕ, ಭಕ್ತರ ಮೂಲಕ ಎಚ್ಚರಿಸುವಂಥದ್ದು ನೋಡ್ತೀವಿ ಪ್ರಿಯರೇ. ಎಚ್ಚರಿಸಿದಾಗ ಅವರು ಸರಿಪಡಿಸಿಕೊಂಡು ವಿಧೇಯರಾದರೆ ದೇವರ ಆಶೀರ್ವಾದವು ಯಥಾರೀತಿಯಲ್ಲಿ ಇರುತ್ತೆ. ಒಂದು ವೇಳೆ ದೇವರ ಮಾತಿಗೆ ವಿಧೇಯರಾಗದೆ ಹೋದರೆ ಆಗ ಅವರು ಶಾಪವನ್ನು ತಂದುಕೊಳ್ತಾರೆ. ಯಾಕಂದರೆ ಹಳೆ ಒಡಂಬಡಿಕೆಯಲ್ಲಿ ನೋಡುವಾಗ ಧರ್ಮೋಪದೇಶ ಕಾಂಡ 28ನೇ ಅಧ್ಯಾಯ 1ನೇ ವಚನದಿಂದ ನೋಡ್ಕೊಂಡು ಹೋದಾಗ ಸುಮಾರು ಒಂದು 13ನೇ ವಚನದವರೆಗೆ ಓದ್ಕೊಂಡು ಹೋದಾಗ ದೇವರ ಆಶೀರ್ವಾದವನ್ನು ಕುರಿತು ಬರೆಯಲ್ಪಟ್ಟಿದೆ. ದೇವರ ಆಶೀರ್ವಾದ ಅಂದರೆ ನೀವು ವಿಧೇಯರಾಗಿ ಆತನ ಮಾತಿಗೆ ಒಳಪಟ್ಟು ಆತನ ಮಾತಿನ ಪ್ರಕಾರ ನಡ್ಕೊಂಡ್ರೆ ಎಲ್ಲದರಲ್ಲಿ ಆಶೀರ್ವಾದ ಕೊಡ್ತೀನಿ ನಾನು. ಮನೆಯಲ್ಲಿ ಆಶೀರ್ವಾದ ಇರುತ್ತೆ,
ನೀವು ಕೆಲಸ ಮಾಡುವಾಗಲೂ ಆಶೀರ್ವಾದ ಇರುತ್ತೆ, ವ್ಯವಸಾಯ ಮಾಡುವಾಗಲೂ ಆಶೀರ್ವಾದ, ವ್ಯಾಪಾರ ಮಾಡುವಾಗಲೂ ಆಶೀರ್ವಾದ, ಆಹಾರ ಪದಾರ್ಥಗಳ ವಿಷಯದಲ್ಲಿ, ದವಸ ಧಾನ್ಯಗಳ ವಿಷಯದಲ್ಲಿ, ಕುಟುಂಬ ವಿಷಯದಲ್ಲಿ, ಮಕ್ಕಳ ವಿಷಯದಲ್ಲಿ, ಹೆಂಡತಿ ವಿಷಯದಲ್ಲಿ, ಸಂಸಾರ ವಿಷಯದಲ್ಲಿ, ಪ್ರತಿಯೊಂದು ವಿಷಯದಲ್ಲಿ ನಾನು ಆಶೀರ್ವಾದ ಕೊಡ್ತೀನಿ, ಆಶೀರ್ವಾದ ಮಾಡ್ತೀನಿ ಅಂತೇಳಿ ಧರ್ಮೋಪದೇಶ ಕಾಂಡ 28ನೇ ಅಧ್ಯಾಯ 1ನೇ ವಚನದಿಂದ 14ನೇ ವಚನದವರೆಗೆ ನೋಡ್ಕೊಂಡು ಹೋದಾಗ ಅಲ್ಲಿ ದೇವರ ಆಶೀರ್ವಾದವನ್ನು ಗೊತ್ತಾಗುತ್ತೆ. ಆಮೇಲೆ ಈ 15ನೇ ವಚನದಿಂದ ನೋಡ್ಕೊಂಡು ಹೋದರೆ, ಯಾವಾಗ ನೀವು ದೇವರ ಮಾರ್ಗವನ್ನು ಬಿಟ್ಟು ಇಷ್ಟ ಬಂದಾಗಿ ನೀವು ನಡ್ಕೊಂಡ್ರೆ ಆಶೀರ್ವಾದ ಅಲ್ಲ, ಆಶೀರ್ವಾದ ತೆಗೆದಾಕ್ತೀನಿ, ಶಾಪವು ನಿಮ್ಮನ್ನು ಹಿಂಬಾಲಿಸುತ್ತೆ ಅಂತ ಹೇಳ್ತಾರೆ. ಶಾಪ ದೇವರಿಗೆ ಒಳಪಟ್ಟಾಗ, ದೇವರ ಆಜ್ಞೆಗಳಿಗೆ ಒಳಪಟ್ಟಾಗ, ವಿಧೇಯರಾಗಿ ನಡ್ಕೊಂಡಾಗ ದೇವರ ಮೂಲಕ ಸಿಗುವಂಥ ಆಶೀರ್ವಾದವು, ದೇವರ ಮೂಲಕ ಸಿಗುವಂಥ ಆಶೀರ್ವಾದ ಒಂದು ಕಾಲದಲ್ಲಿ ಇಸ್ರೇಲ್ ಜನಾಂಗದವರಿಗೆ. ಯಾವಾಗ ದೇವರನ್ನ ಬಿಟ್ಟು ದೇವರ ಮಾತನ್ನು ಪಕ್ಕಕ್ಕಿಟ್ಟು ನಡೀತಾರೋ ಆವಾಗ ಶಾಪಗಳು. ಅದೇ ಪ್ರಕಾರ ಈಗಿನ ಕಾಲದಲ್ಲಿ ಕೂಡ ಪ್ರಿಯರಾದ ದೇವರ ಮಕ್ಕಳಿರ ಗಮನಿಸಬೇಕು, ದೇವರ ಮೂಲಕ ಆಶೀರ್ವಾದ ಯಾವಾಗ ಪಡ್ಕೊಳ್ತಾರೆ, ಯಾರು ಪಡ್ಕೊಳ್ತಾರೆ ಅಂತ ನೋಡುವಾಗ ಪ್ರತ್ಯೇಕವಾದಂಥ ಆಶೀರ್ವಾದ ದೇವರ ಪ್ರಜೆಗಳಂದರೆ ಭಕ್ತರು. ದೇವರ ಪ್ರಜೆಗಳಂದರೆ ಭಕ್ತರು ಪ್ರತ್ಯೇಕವಾದಂಥ ಆಶೀರ್ವಾದವನ್ನು ಪಡ್ಕೊಳ್ತಾರೆ. ಈ ಲೋಕದಲ್ಲಿ ಬದುಕಬೇಕಾದರೆ ಎಲ್ಲರಿಗೂ ಬದುಕೋದಕ್ಕೆ ಅವಕಾಶವನ್ನು ಕೊಟ್ಟಿದ್ದಾರೆ, ಸ್ವಾತಂತ್ರ್ಯವನ್ನು ಕೊಟ್ಟಿದ್ದಾರೆ. ಗಾಳಿಯನ್ನು, ನೀರನ್ನು, ದವಸ ಧಾನ್ಯಗಳನ್ನು ಎಲ್ಲವನ್ನು ಕೊಟ್ಟಿದ್ದಾರೆ, ಎಲ್ಲರಿಗೂ ಬದುಕೋದಕ್ಕೆ ಅವಕಾಶ ಇದೆ. ಆದರೆ ಪರಲೋಕವನ್ನು ಪಡ್ಕೊಳ್ಬೇಕಾದ್ರೆ ಆತ್ಮಿಕವಾದಂಥ ಆಶೀರ್ವಾದನ ಪಡ್ಕೊಂಡಿರಬೇಕು. ಯಾವ ಆಶೀರ್ವಾದವನ್ನು? ಆತ್ಮಿಕವಾದಂಥ ಆಶೀರ್ವಾದವನ್ನು ಪಡ್ಕೊಂಡಿರಬೇಕು ಪ್ರಿಯರೇ. ಆತ್ಮಿಕವಾದಂಥ ಆಶೀರ್ವಾದ ಯಾರ ಮೂಲಕ ಸಿಗುತ್ತೆ? ಮತ್ತಾಯನು ಬರೆದ ಸುವಾರ್ತೆ 11ನೇ ಅಧ್ಯಾಯ 28ನೇ ವಚನವನ್ನು ನೋಡಿ ಪ್ರಿಯರೇ. ಎಳೆ ಕಷ್ಟಪಡುವವರೇ, ಹೊರೆ ಹೊತ್ತವರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿಯನ್ನು ಕೊಡುವೆನು. ನಾನು ಸಾತ್ವಿಕನು, ದೀನ ಮನಸ್ಸುಳ್ಳವನು ಆಗಿರುವುದರಿಂದ ನನ್ನ ನೊಗವನ್ನು ನಿಮ್ಮ ಮೇಲೆ ತೆಗೆದುಕೊಂಡು ನನ್ನಲ್ಲಿ ಕಲಿತುಕೊಳ್ಳಿರಿ, ಆಗ ನಿಮ್ಮ ಆತ್ಮಗಳಿಗೆ ವಿಶ್ರಾಂತಿ ಸಿಕ್ಕುವುದು. ಯಾಕೆಂದರೆ ನನ್ನ ನೊಗವು ಮೃದುವಾದದ್ದು, ನನ್ನ ಹೊರೆಯು ಹೌರವಾದದ್ದು ಅಂದನು. ಅಂದರೆ ನೀವೆಲ್ಲರೂ ಕೆಲಸ ಮಾಡಿ ಈ ಲೋಕದಲ್ಲಿ ಪಾಪ ಎಂಬ ಹೊರೆಯನ್ನು ಹೊತ್ತುಕೊಂಡಿದ್ದೀರಾ. ಹೊರೆಯನ್ನು ಅಂದರೆ ನೀವೆಲ್ಲರೂ ಕಷ್ಟಪಟ್ಟು ಹೊರೆಯನ್ನು ಹೊತ್ಕೊಂಡಿದ್ದೀರಲ್ಲ, ಏನು ಹೊರೆ? ಪಾಪ ಎಂಬ ಹೊರೆಯನ್ನು ಹೊತ್ಕೊಂಡಿದ್ದೀರಾ. ಅಂದರೆ ಕಷ್ಟಪಟ್ಟಿದ್ದೀರಾ, ದುಡ್ದಿದ್ದೀರಾ, ಚೆನ್ನಾಗಿ ದುಡ್ದಿದ್ದೀರಾ. ದುಡ್ದು ಏನು ಮಾಡಿದ್ದೀರಾ? ದೇವರನ್ನು ಪಕ್ಕಕ್ಕಿಟ್ಟಿದ್ದೀರಾ. ದೇವರನ್ನ ಪಕ್ಕಕ್ಕಿಟ್ಟು ಈ ಲೋಕದಲ್ಲಿ ತಿನ್ನಬೇಕು, ಈ ಲೋಕದಲ್ಲಿ ಕುಡಿಬೇಕು, ಎಂಜಾಯ್ ಮಾಡಬೇಕು, ಆ ಕಡೆ ಈ ಕಡೆ ತಿರುಗಾಡಬೇಕು, ಅದು ಸಂಪಾದನೆ ಇದು ಸಂಪಾದನೆ, ಅದು ಇದು ಏನೇನೋ ಮಾಡಬೇಕಂತೇಳಿ ಒಟ್ಟಿನಲ್ಲಿ ದೇವರನ್ನು ಪಕ್ಕಕ್ಕಿಟ್ಟು ದೇವರನ್ನ ಬಿಟ್ಟು ಮಾಡಬಾರದ ಪಾಪಗಳನ್ನು ಮಾಡಿದ್ದೀರಾ. ಪಾಪ ಎಂಬ ಹೊರೆಯನ್ನು ನೀವು ಹೊತ್ತುಕೊಂಡಿದ್ದೀರಾ. ಅದಕ್ಕೆ ಕಷ್ಟಪಟ್ಟು ಹೊರೆ ಹೊತ್ತವರೇ ಅಂದರೆ ಪಾಪ ಎಂಬ ಹೊರೆ ಹೊತ್ತವರೇ ನೀವೆಲ್ಲರೂ ನನ್ನ ಬಳಿಗೆ ಬನ್ನಿ, ನಾನು ನಿಮಗೆ ವಿಶ್ರಾಂತಿಯನ್ನು ಕೊಡ್ತೀನಿ, ಆತ್ಮಿಕವಾದಂಥ ಆಶೀರ್ವಾದವನ್ನು ಕೊಡ್ತೀನಿ, ನಿತ್ಯ ಜೀವವನ್ನು ಕೊಡ್ತೀನಿ, ಪರಲೋಕವನ್ನು ಕೊಡ್ತೀನಿ. ಆ ಪರಲೋಕವನ್ನು ನೀವು ಪಡ್ಕೊಳ್ಬೇಕಾದರೆ ನನ್ನ ಬಳಿಗೆ ಬನ್ನಿ, ನನ್ನ ಮಾತನ್ನು ಕೇಳಿ ವಿಧೇಯರಾದಾಗ ನಿಮಗೆ ಆತ್ಮಿಕವಾದಂಥ ಆಶೀರ್ವಾದ ಸಿಗುತ್ತೆ, ರಕ್ಷಣೆಯ ಭಾಗ್ಯ ಸಿಗುತ್ತೆ, ನಿತ್ಯ ಜೀವ ಎನ್ನುವಂಥದ್ದು ನಿಮಗೆ ಸಿಗುತ್ತೆ. ಆ ನಿತ್ಯ ಜೀವವನ್ನು ಪಡಿಬೇಕಾದರೆ ಮಾರ್ಗ ಯಾರಪ್ಪ ಅಂತ ನೋಡುವಾಗ, ನಾನೇ ಮಾರ್ಗವು, ನಾನೇ ಸತ್ಯವು, ನಾನೇ ಜೀವವು, ನನ್ನ ಮೂಲಕ ಹೊರತು ಯಾರು ಕೂಡ ತಂದೆ ಬಳಿಗೆ ಬರುವುದಿಲ್ಲ. ನೀವು ತಂದೆಯ ಬಳಿಗೆ ಬರಬೇಕಾ, ನಿತ್ಯ ಜೀವನ ಪಡಿಬೇಕಾ? ಹಾಗಾದರೆ ಮಾರ್ಗವು ನಾನೇ ಅಂತೇಳಿ ಯೇಸು ಪ್ರಭು ಹೇಳುವಂಥ ಮಾತು ಪ್ರಿಯರೇ. ಆದ್ದರಿಂದ ಒಂದ್ಸಾರಿ ವಿಚಾರ ಮಾಡಿ, ಒಂದ್ಸಾರಿ ಆಲೋಚನೆ ಮಾಡಿ. ಮತ್ತೊಂದು ವಚನವನ್ನು ನಾವು ನೋಡೋಣ. ಎಫೆಸದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 3ನೇ ವಚನವನ್ನು ನೋಡಿ ಪ್ರಿಯರೇ. ಎಫೆಸದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ
3ನೇ ವಚನ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ದೇವರು ತಂದೆಯೂ ಆಗಿರುವ ಆತನಿಗೆ ಸ್ತೋತ್ರ. ಆತನು ಪರಲೋಕದಲ್ಲಿನ ಸಕಲ ಆತ್ಮೀಯ ವರಗಳನ್ನು ನಮಗೆ ಕ್ರಿಸ್ತ ಯೇಸುವಿನಲ್ಲಿ ಅನುಗ್ರಹಿಸಿದ್ದಾನೆ. ಕ್ರಿಸ್ತ ಯೇಸುವಿನಲ್ಲಿ ಅನುಗ್ರಹಿಸಿದ್ದಾನೆ ಅಂದರೆ ಆತ್ಮಿಕ ಆಶೀರ್ವಾದವನ್ನು, ಸಕಲ ಆತ್ಮೀಯ ವರಗಳನ್ನು, ಸಕಲ ಆತ್ಮೀಯ ಆಶೀರ್ವಾದವನ್ನು ಯೇಸು ಕ್ರಿಸ್ತನ ಮೂಲಕ ಅನುಗ್ರಹಿಸಿದ್ದಾನೆ. ಯಾರು? ತಂದೆಯಾದ ದೇವರು. ತಂದೆಯಾದ ದೇವರು ಯೇಸು ಕ್ರಿಸ್ತನ ಮೂಲಕ ಆತ್ಮಿಕವಾದಂಥ ಆಶೀರ್ವಾದ ಯಾರು ಪಡ್ಕೊಂಡಿದ್ದಾರೆ? 1ನೇ ಶತಮಾನದಲ್ಲಿ ಅಪೋಸ್ತಲರು, 1ನೇ ಶತಮಾನದಲ್ಲಿ ಕ್ರೈಸ್ತರು, ಅವರೆಲ್ಲರೂ ಕೂಡ ಆತ್ಮಿಕವಾದಂಥ ಆಶೀರ್ವಾದವನ್ನು ಪಡ್ಕೊಂಡಿದ್ದಾರೆ. ಸಭೆಯಲ್ಲಿ ಸೇರಿಸಲ್ಪಟ್ಟಿದ್ದಾರೆ. ದೀಕ್ಷಾ ಸ್ಥಾನವನ್ನು ಪಡ್ಕೊಂಡು ತಮ್ಮ ಜೀವಿತವನ್ನು ದೇವರ ಸೇವೆ ನಿಮಿತ್ತವಾಗಿ ಪಣವಾಗಿಟ್ಟಿದ್ದಾರೆ. ತಮ್ಮ ಬದುಕನ್ನು ದೇವರ ಸೇವೆ ನಿಮಿತ್ತವಾಗಿ ಅರ್ಪಿಸಿದ್ದಾರೆ. ದೇವರ ಸೇವೆ ನಿಮಿತ್ತವಾಗಿ, ಸುವಾರ್ತೆ ನಿಮಿತ್ತವಾಗಿ, ಸುವಾರ್ತೆಯನ್ನು ಅಭಿವೃದ್ಧಿ ಮಾಡೋದಕ್ಕಾಗಿ ತಮ್ಮ ಬದುಕುಗಳನ್ನು ಅರ್ಪಣೆ ಮಾಡಿದ್ದಾರೆ. ಪ್ರಿಯರಾದ ದೇವರ ಮಕ್ಕಳಿರ ಅವರೆಲ್ಲರೂ ಕೂಡ. ಮತ್ತು ಇವತ್ತು ನಾವು ಏನು ಮಾಡ್ತಾ ಇದ್ದೀವಿ? ನಾವು ಏನು ಮಾಡ್ತಾ ಇದ್ದೀವಿ? ಯಾವ ಕೆಲಸದಲ್ಲಿದ್ದೀವಿ? ದೇವರ ಧ್ಯಾನದಲ್ಲಿದ್ದೀವಾ? ದೇವರ ಕೆಲಸದಲ್ಲಿದ್ದೀವಾ? ಸುವಾರ್ತೆ ಕಾರ್ಯಕ್ರಮಗಳಲ್ಲಿದ್ದೀವಾ? ಪ್ರಾರ್ಥನೆಯಲ್ಲಿದ್ದೀವಾ? ಯಥಾರ್ಥವಾದಂಥ ಆರಾಧನೆಯಲ್ಲಿದ್ದೀವಾ? ಅಥವಾ ವೇಷಧಾರಿಗಳಾಗಿದ್ದೀವಾ? ಒಂದು ವೇಳೆ ವೇಷಧಾರಿಗಳಾಗಿದ್ದರೆ ಆತ್ಮಿಕವಾದಂಥ ಆಶೀರ್ವಾದ ಸಿಗಲ್ಲ. ಆತ್ಮಿಕವಾದಂಥ ಆಶೀರ್ವಾದ ಇಲ್ಲದೆ ಹೋದರೆ ರಕ್ಷಣೆ ಇಲ್ಲ. ರಕ್ಷಣೆ ಇಲ್ಲದೆ ಹೋದರೆ ಪರಲೋಕ ಇಲ್ಲ. ಪರಲೋಕ ಇಲ್ಲದೆ ಹೋದರೆ ನಿತ್ಯ ಬೆಂಕಿಯ ಕೊಂಡಕ್ಕೆ ಹೋಗಬೇಕಾಗತ್ತೆ. ಅಲ್ಲಿ ತಪ್ಪಿಸ್ಕೋಬೇಕು ಅಂದರೆ ಬೆಂಕಿಯ ಕೊಂಡಕ್ಕೆ ಹೋಗದಂತೆ ನಾವು ತಪ್ಪಿಸ್ಕೊಳ್ಬೇಕು. ರಕ್ಷಣೆ ಹೊಂದಬೇಕು ಅಂದರೆ ಮಾರ್ಗ ಯೇಸು ಕ್ರಿಸ್ತನ ಮಾರ್ಗ. ಈ ಮಾರ್ಗದಲ್ಲಿ ಬಂದು ಯಥಾರ್ಥವಾಗಿ ಒಳಪಟ್ಟು ವಿಧೇಯರಾಗಿ ಭಯಭಕ್ತಿಯಿಂದ ನಡೆದಾಗ ಪ್ರಿಯರಾದ ದೇವರ ಮಕ್ಕಳಿರ ನಿತ್ಯ ಜೀವನ ಪಡ್ಕೊಳ್ತೀವಿ. ಆದ್ದರಿಂದ ಆತ್ಮಿಕವಾದಂಥ ಆಶೀರ್ವಾದವನ್ನು ನಾವು ಪಡಿಬೇಕು. ಯಾರು ಪಡ್ಕೊಂಡಿದ್ದಾರೆ? 1ನೇ ಶತಮಾನದಲ್ಲಿ ಅಪೋಸ್ತಲರು, ಕ್ರೈಸ್ತರು ಪಡ್ಕೊಂಡಿದ್ದಾರೆ. ಆ ಜನರು ಪಡ್ಕೊಂಡಿದ್ದಾರೆ. ಅವರು ದೇವರ ಪ್ರಜೆಗಳು. ಮತ್ತು ಇವತ್ತು ನೀವು ದೇವರ ಪ್ರಜೆಗಳೆಂದು, ಕ್ರೈಸ್ತರೆಂದು ಕರೆಯಲ್ಪಡ್ತಾ ಇದ್ದೀವಲ್ವ? ನಿಜವಾಗ್ಲೂ ಆತ್ಮಿಕವಾದಂಥ ಆಶೀರ್ವಾದವನ್ನು ಪಡ್ಕೊಂಡಿದ್ದೀವ? ಕೇವಲ ಭೌತಿಕವಾದಂಥ ಆಶೀರ್ವಾದವನ್ನು ಪಡ್ಕೊಂಡಿದ್ದೀವ? ಭೌತಿಕವಾದಂಥ ಆಶೀರ್ವಾದ ಅಂದರೆ ಮನೆ, ಹೊಲ, ಅದು ಇದು ಅಂದುಕೊಳ್ಳೋಣ. ಆತ್ಮಿಕವಾದಂಥ ಆಶೀರ್ವಾದ ಅಂದರೆ ಪ್ರಿಯರಾದ ದೇವರ ಮಕ್ಕಳಿರ ರಕ್ಷಣೆ ಮಾರ್ಗವನ್ನು, ದೇವರ ರಕ್ಷಣೆಯ ಮಾರ್ಗವನ್ನು, ಈ ರಕ್ಷಣೆಯ ಮಾರ್ಗವನ್ನು ಪಡ್ಕೊಳ್ಬೇಕಾದರೆ ದೇವ್ರಿಗೋಸ್ಕರ ಸಂಪೂರ್ಣವಾಗಿ ಸಮರ್ಪಿಸಬೇಕು. ನಮ್ಮ ಜೀವಿತವನ್ನು ಸಮರ್ಪಿಸಬೇಕು. ನಮ್ಮ ಆಸ್ತಿ ಪಾಸ್ತಿ ಎಲ್ಲವನ್ನು ದೇವ್ರಿಗೋಸ್ಕರ ಸಮರ್ಪಣೆ ಮಾಡಿಕೊಳ್ಬೇಕು. ದೇವರ ಸೇವೆ ನಿಮಿತ್ತವಾಗಿ, ದೇವರ ಸುವಾರ್ತೆ ನಿಮಿತ್ತವಾಗಿ, ಸುವಾರ್ತೆಯ ಅಭಿವೃದ್ಧಿ ನಿಮಿತ್ತವಾಗಿ ಸಮರ್ಪಣೆ. ನಮ್ಮ ಜೀವಿತವನ್ನು ಸಮರ್ಪಣೆ, ನಮ್ಮ ಕಷ್ಟವನ್ನು ಸಮರ್ಪಣೆ, ನಮ್ಮ ಕಾಣಿಕೆಯನ್ನು ಸಮರ್ಪಣೆ ಮಾಡಿಕೊಳ್ಬೇಕು. ನಿಜವಾಗ್ಲೂ ಮಾಡ್ತಾ ಇದ್ದೀವಾ? ಯಥಾರ್ಥವಾಗಿ ನಾವು ಮಾಡ್ತಾ ಇದ್ದೀವಾ? ಅಥವಾ ವೇಷಧಾರಿಗಳಾಗಿದ್ದೀವಾ? ಒಂದು ಸಾರಿ ನಿಮ್ಮನ್ನು ನೀವು ಪರಿಶೋಧನೆ ಮಾಡಿಕೊಳ್ಳಿ ಪ್ರಿಯರೇ. ಆತ್ಮಿಕವಾದಂಥ ಆಶೀರ್ವಾದ, ಭೌತಿಕವಾದಂಥ ಆಶೀರ್ವಾದವನ್ನು ಒಂದು ಕಾಲದಲ್ಲಿ ಇಸ್ರೇಲ್ ಜನಾಂಗದವರು ಪಡ್ಕೊಂಡಿದ್ದರು. ಆತ್ಮಿಕವಾದಂಥ ಆಶೀರ್ವಾದ ಯೇಸು ಕ್ರಿಸ್ತರ ಮೂಲಕ ಬಂದಿದೆ. ಅದು ಅಪೋಸ್ತಲರು 1ನೇ ಶತಮಾನದಲ್ಲಿ ಭಕ್ತರು ಪಡ್ಕೊಂಡಿದ್ದಾರೆ. ಅವರೆಲ್ಲರೂ ಕೂಡ ದೇವರ ಸೇವೆ ನಿಮಿತ್ತವಾಗಿ ತಮ್ಮ ಬದುಕನ್ನು ಸಮರ್ಪಣೆ ಮಾಡಿದ್ದಾರೆ. ಈಗಿನ ಕಾಲದಲ್ಲಿ ನೀವು ಕ್ರೈಸ್ತರೆಂದು, ಭಕ್ತರೆಂದು ಕರೆಯಲ್ಪಡ್ತಾ ಇದ್ದೀವಿ. ನಿಜವಾಗ್ಲೂ ವಾಕ್ಯದ ಪ್ರಕಾರ ಜೀವಿಸಿದರೆ, ಸೇವೆ ಮಾಡಿದರೆ ಆತ್ಮಿಕವಾದಂಥ ಆಶೀರ್ವಾದವನ್ನು ಪಡ್ಕೊಂಡಿದ್ದೀವಿ ಅಂತ ಅರ್ಥ. ಒಂದು ವೇಳೆ ವೇಷಧಾರಿಗಳಾಗಿದ್ದರೆ ಸರಿಪಡಿಸಿಕೊಂಡು ಆತ್ಮಿಕವಾದಂಥ ಆಶೀರ್ವಾದನ ಪಡ್ಕೊಂಡು ರಕ್ಷಣೆ ಮಾರ್ಗದಲ್ಲಿ ಜೀವಿಸಿ, ಈ ಜೀವಿತವನ್ನು ದೇವರಿಗೆ ಅರ್ಪಿಸಿ ಜೀವಿತ ಕಾಲ ಮುಗಿಸ್ಕೊಂಡು ದೇವರ ಬಳಿಗೆ ನಾವೆಲ್ಲರೂ ಹೋಗಬೇಕಾಗುತ್ತೆ ಪ್ರಿಯರೇ. ದೇವರ ಬಳಿಗೆ ಹೋಗಬೇಕಾದ್ರೆ ವಾಕ್ಯವನ್ನು ಧ್ಯಾನಿಸೋಣ, ಪಾಲಿಸೋಣ ಪ್ರಿಯರೇ. ದೇವರು ನಿಮ್ಮನ್ನು ನನ್ನನ್ನು ಆಶೀರ್ವದಿಸಲಿ. ತಲೆಬಾಗಿಸಿರಿ, ಪ್ರಾರ್ಥನೆ ಮಾಡಿ. ಸರ್ವವನ್ನು, ಸರ್ವ ಲೋಕವನ್ನು ಉಂಟು ಮಾಡಿರುವಂಥ ನಮ್ಮ ತಂದೆಯಾದ ದೇವ, ನಿಮಗೆ ಕೃತಜ್ಞತೆಗಳು, ಸ್ತೋತ್ರಗಳು ತಂದೆ. ನಿಮ್ಮ ಮೂಲಕ ಈ ಲೋಕದಲ್ಲಿ ಸರ್ವ ಮಾನವರು, ಸರ್ವ ಜೀವರಾಶಿಗಳು ಜೀವಿಸ್ತಾ ಇವೆ. ಅದೇ ಪ್ರಕಾರ ನಿತ್ಯ ಜೀವವನ್ನು ಪಡಿಬೇಕಾದರೆ ತಂದೆ, ನಿಮ್ಮ ಆಶೀರ್ವಾದದ ಮೂಲಕ, ಅದು ಆತ್ಮಿಕವಾದಂಥ ಆಶೀರ್ವಾದ,
ಆತ್ಮಿಕವಾದಂಥ ಆಶೀರ್ವಾದವನ್ನು ನಿಮ್ಮ ಪ್ರಿಯ ಕುಮಾರನಾದ ಯೇಸು ಕ್ರಿಸ್ತರ ಮೂಲಕ ನೀವು ಅನುಗ್ರಹಿಸಿದ್ದೀರ ತಂದೆ. ಶ್ರೇಷ್ಠವಾದಂಥ ಭಾಗ್ಯವನ್ನು ಅನುಗ್ರಹಿಸಿದ್ದೀರಿ, ಸರ್ವೋತ್ತಮವಾದಂಥ ಭಾಗ್ಯವನ್ನು ನೀವು ಅನುಗ್ರಹಿಸಿದ್ದೀರ ತಂದೆ. ಇಂಥ ಭಾಗ್ಯವನ್ನು ಸದ್ವಿನಿಯೋಗ ಮಾಡಿಕೊಡೋದಕ್ಕೆ ನಮ್ಮೆಲ್ಲರಿಗೂ ಸಹಾಯ ಮಾಡಿ. ನೇರ ಪ್ರಸಾರವನ್ನು ವೀಕ್ಷಿಸಿರುವಂಥ ಎಲ್ಲ ಮಕ್ಕಳನ್ನು ಹೆಸರುಗಳಿಂದ ಆಶೀರ್ವದಿಸಿ ನೆಮ್ಮದಿ, ಶಾಂತಿ, ಸಮಾಧಾನವನ್ನು ಅನುಗ್ರಹಿಸಿ. ಪ್ರತಿಯೊಬ್ಬರೂ ನಿಮ್ಮ ವಾಕ್ಯಕ್ಕೆ ಒಳಪಟ್ಟು ವಿಧೇಯರಾಗಿ ಭಯ ಭಕ್ತಿಯಿಂದ ಜೀವಿಸುವಂತೆ ಸಹಾಯ ಮಾಡಿ. ಯೇಸು ಪವಿತ್ರ ನಾಮದಲ್ಲಿ ಬೇಡಿ ಹೊಂದಿದ್ದೇವಪ್ಪ ತಂದೆಯೇ, ಆಮೇನ್. ಎಲ್ಲರಿಗೂ ವಂದನೆಗಳು.